ಮೋಸ್ಟ್ಲಿ ಬಂದಿರ್ಬೋದು ಟ್ಯಾಕ್ಸಿಗೆ ಅಂತೇಳಿ ಕರ್ಕೊಂಡು ಬಂದು ಈ ಥರ ಮಾಡಿದ್ದಾರೆ ಅಂತ. ಎಲ್ಲರಿಗೂ ಬೇಕಾದವ ಸ್ವಲ್ಪ ಮಾತಾಡ್ಕೊಂಡೇ ಇರುವುದು, ಏನು ಯಾರ ಹತ್ರ ಜಗಳ ಏನು ಮಾಡೋದಿಲ್ಲ ಸರ್. ಈ ಜಾಗದಲ್ಲಿ ಏನಾಗುತ್ತೆ ಅಂತಂದರೆ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಂತೆ. ಅವರು 11:45 ಅಲ್ಲಿಂದ ಕೂಳೂರು ಆ ಕಡೆಯಿಂದ ಬೈಕಂಬಾಡಿಯಿಂದ ಪಾಸ್ ಆಗೋದು ನೋಡಿದ್ದಾರಂತೆ. ಮುಲ್ಕಿಯ ಕೊಲ್ನಾಡಿನ ನಿವಾಸಿ ಆಟೋ ಚಾಲಕ ಮೊಹಮ್ಮದ್ ಶರೀಫ್ ಅವರು ಏಪ್ರಿಲ್ 9ರಂದು ನಾಪತ್ತೆಯಾಗಿದ್ದರು. ಇದೀಗ ಅವರ ಮೃತದೇಹ ಮಂಜೇಶ್ವರ ತಾಲೂಕಿನ ಕುಂಜತ್ತೂರು ಎಂಬಲ್ಲಿ ಬಾವಿಯೊಂದರಲ್ಲಿ ಸಿಕ್ಕಿದೆ. ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಅವರ ಮೃತದೇಹವನ್ನು ಬಾವಿಯಿಂದ ಹೊರತೆಗೆಯಲಾಗಿದೆ. ಇಲ್ಲಿಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮತ್ತು ವಿಧಿವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭ ಇಲ್ಲಿರುವಂತಹ ಮೊಹಮ್ಮದ್ ಶರೀಫ್ ಅವರ ಕುಟುಂಬಸ್ಥರನ್ನ ಮಾತಾಡಿಸುವ ಬನ್ನಿ. 9 ತಾರೀಕಂದು 11 ಗಂಟೆಗೆ ಅವ್ರ ಮನೆಯಿಂದ ಬಂದಿದ್ದಾರೆ. ಡ್ಯೂಟಿಗೆ ಯಾವಾಗಲೂ ಬರ್ತಾರೆ. ಅವತ್ತು ನೈಟು 1 ಗಂಟೆ ತನಕ ಅವರು ಯಾವಾಗಲೂ ದುಡಿತಾರೆ. ಅವತ್ತು ನೈಟು ಹೋಗಿಲ್ಲ ಅಂತೇಳಿ ಅವರ ವೈಫು 3 ಗಂಟೆಗೆ ಕಾಲ್ ಮಾಡಿದ್ದಾರೆ. ಸ್ವಿಚ್ ಆಫ್ ಇತ್ತು ಆವಾಗ. ಅದಕ್ಕೆ ಬೆಳಿಗ್ಗೆ ಮತ್ತೆ ಅವರು ಕಾಣಲಿಲ್ಲ. ವಾಟ್ಸಪ್ ಗ್ರೂಪಲ್ಲೆಲ್ಲ ಹಾಕಿದ್ವಿ, ಎಲ್ಲೂ ಸಿಗದಾಗ ಮತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ವಿ, ಎಲ್ಲೂ ಸಿಗಲಿಲ್ಲ. ಮತ್ತು ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಫೋನ್ ಮಾಡಿ ಎಲ್ಲ ಇದು ಮಾಡಿದ್ದು, ಎಲ್ಲೂ ಸಿಗಲಿಲ್ಲ. ಮತ್ತು ಒಂದು 7 ಗಂಟೆ ಟೈಮಿಗೆ RC ಓನರ್ ಕಾಂಟ್ಯಾಕ್ಟ್ ತೆಗೆದು ಮತ್ತೆ ಕಾಲ್ ಬಂತು, ಇಲ್ಲಿಗೆ ಆಟೋ ಉಂಟು ಅಂತೇಳಿ. ಹಾಗೆ ಇಲ್ಲಿಗೆ ಮತ್ತೆ ಬರುವಾಗ ಈ ಥರ ಆಗಿದೆ. ಅವರು ಒಂದು 35 ವರ್ಷದಿಂದ ಇಲ್ಲಿ ಮಂಗಳೂರಲ್ಲಿ ದುಡಿತಾ ಇದ್ದಾರೆ. 45 ವರ್ಷದಿಂದ ಸಿಟಿಯಲ್ಲೇ ದುಡಿಯೋದು, ಮಂಗಳೂರು ಸಿಟಿಯಲ್ಲೇ. ಯಾವುದೇ ಸ್ವಭಾವ ಯಾವುದೂ ಇಲ್ಲ ಅವರಿಗೆ, ಎಲ್ಲರಿಗೂ ಬೇಕಾದವರೇ. ಅವರು ಬಾಡಿಗೆ ಅಂತೇಳಿ ಮೋಸ್ಟ್ಲಿ ಬಂದಿರ್ಬೋದು, ಟ್ಯಾಕ್ಸಿಗೆ ಅಂತೇಳಿ ಕರ್ಕೊಂಡು ಬಂದು ಈ ಥರ ಮಾಡಿದ್ದಾರೆ ಅಂತ. ಏನು ನಡೀತಂತ ಗೊತ್ತಿಲ್ಲ, ಅಲ್ಲೇ ಇಲ್ಲ ಇಲ್ಲಿವರೆಗೆ ಬಂದಿದ್ದಾರೆ. ನೈಟ್ ಅವನು ದುಡಿಯೋದು, ಮುಂಚೆಯಿಂದ ನೈಟೇ ನುಡಿಯೋದು ಜಾಸ್ತಿ. ಹೌದು, ಒಂದು 1 ಗಂಟೆ 2 ಗಂಟೆವರೆಗೆ ದುಡಿತಾನೆ ಯಾವಾಗಲೂ. ಈಗ ಮತ್ತು ಇದು ಅದೇ ನಿನ್ನೆ ಸಹ 11ವರೆಗೆ ನೋಡಿದವರಿದ್ದಾರೆ ಅಲ್ಲಿ ಬಾಡಿಗೆ ತಗೊಂಡು ಬರೋದು. ಅವರು ಹೇಳಿದ್ದು 11ವರೆಗೆ ಆಚೆ ಹೋಗಿದ್ದಾರೆ ಅಂತ. ಮತ್ತೆ ಮರು ದಿವಸ ನನ್ನ ಮತ್ತೊಬ್ಬ ತಮ್ಮನಿಗೆ ಅವನ ಹೆಸರಲ್ಲಿ ಇರುವುದು ಗಾಡಿ, ಅವನಿಗೆ ಫೋನ್ ಬಂತು, ಈಗ ಒಂದು ಗಾಡಿ ಉಂಟು ಅಂತ ಇಲ್ಲಿ. ಹಾಗೆ ಮತ್ತೆ ಒಂದು ಇಲ್ಲಿ ನೋಡುವಾಗ ಹೀಗೆ ಎಲ್ಲ ಆಗಿದೆ ಹೇಳಿ. ಮಗ, 3 ಮಕ್ಕಳು ಮತ್ತು ಹೆಂಡತಿ, ಅವರೇ ಇರೋದು ಒಂದು ಮನೆಯಲ್ಲಿ ಅಲ್ಲಿ ಮುಲ್ಕಿಯಲ್ಲಿ. ಅವನು ದೊಡ್ಡ ಮಗ. ಯಾವುದು ಸಹ ಇಲ್ಲ, ಎಲ್ಲರಿಗೂ ಬೇಕಾದವ. ಪಾರ್ಕಲ್ಲಿ ಯಾರ ಹತ್ರ ಬಂದು ಕೇಳಿದರು ಅವರು ಸ್ವಲ್ಪ ಮಾತಾಡ್ಕೊಂಡೇ ಇರುವುದು, ಏನು ಯಾರ ಹತ್ರ ಜಗಳ ಏನು ಮಾಡೋದಿಲ್ಲ. ಒಳ್ಳೆಯದು. ತನಿಖೆ ನಮಗೆ ಅವರಿಗೆ ಈಗ ಆಗಿದಲ್ಲ, ಯಾರು ಮಾಡಿದ್ದಾರೆ ಅವರಿಗೆ ಒಂದು ಏನಾದರೂ ಪನಿಷ್ಮೆಂಟ್ ಕೊಡಬೇಕು ಅಷ್ಟು. ಯಾರೇ ಆಗಲಿ, ಪಕ್ಷ ಏನಿಲ್ಲ, ಅವನು ಯಾವ ಪಕ್ಷದಲ್ಲಿ ಇಲ್ಲ. ಇದು ಬೇರೆ ಏನೋ ಇದರಲ್ಲಿ ಬಂದದ್ದು. ಇದು ಪಣಂಬೂರಿನಿಂದ ಈಚೆ ರಾತ್ರಿ ಹೋದರೆ ಆಚೆಯಿಂದ ಈಚೆ ಬರೋದಿಲ್ಲ ಯಾವಾಗಲೂ, ಆ ಮನೆಗೆ ಹೋಗೋದು. ಇದು ನಿನ್ನೆ ಏನಾಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಇದು ನಮ್ಮ ವಿಷಯದಲ್ಲಿ ಇದು ಏನಂತ, ಇದರಲ್ಲಿ ಏನಾಗಿದೆ, ಯಾರೋ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತದೆ. ಅವರು ಇಸ್ಪಿಟ್ಟು ಇಲ್ಲಿ ಗಂದಿದ್ದೆ ಅಂತ ಹೇಳ್ತಾರಂತೆ. ಅದೇ ರೀತಿ ಇರುವಾಗ ಇಲ್ಲಿ ಏನೋ ಆಗಿರಬೇಕು ಅಂತ ನಮ್ಮದು ಅನಿಸಿಕೆ. ನಮ್ಮದು ಈ ಒತ್ತಾಯ ಏನಂತ ಹೇಳಿದರೆ, ಯಾವ ಧರ್ಮದವನೇ ಆಗಿರಲಿ, ಯಾವ ಪಕ್ಷದವನೇ ಆಗಿರಲಿ, ಒಂದು ನ್ಯಾಯಯುತವಾದ ಒಂದು ನ್ಯಾಯವನ್ನು ಫ್ಯಾಮಿಲಿಗೆ ಕೊಡಬೇಕು. ಅವರಿಗೆ ಆಗಲಿ ಬಡತನದಲ್ಲಿ ಆಗಲಿ ಅದಂಥದ್ದೇನಿಲ್ಲ. ಒಳ್ಳೆಯ ಕುಟುಂಬದವರು, ಮಕ್ಕಳು ಸಹ ಒಳ್ಳೆ ಅವ್ರ ಹೆಣ್ಮಕ್ಕಳು ಏನಿಲ್ಲ. ಅಲ್ಲಿ ಮನೆಯದೊಂದು ಸಾಲ ಆಗಲಿ, ಹೀಗೆ ಫೈನಾನ್ಸ್ ಅವರ ಸಾಲ ಆಗಲಿ, ಇತರ ಸಾಲ ಆಗಲಿ, ಯಾವುದು ಅವರಿಗೆ ಏನು ತೊಂದರೆ ಇಲ್ಲ. ಅವರು ದುಡಿಬೇಕಂತಲೇ ಇಲ್ಲ. ಮಕ್ಕಳು ಅಂಥ ಒಂದು ಒಳ್ಳೆಯ ಇದರಲ್ಲಿ ಕೆಲಸದಲ್ಲಿದ್ದಾರೆ. ಅವರಿಗೆ ದುಡಿದು ಆಗಬೇಕು, ನನ್ನ ಸಾಲ ಇದೆ ಅಲ್ಲ, ಮನೆಯದೊಂದು ಲಾನ್ ಇದೆ, ಆ ಥರ ಏನೂ ಇಲ್ಲ. ಒಂದು ಒಳ್ಳೆಯ ಜನ ಅವರು. ಇಷ್ಟು ವರ್ಷದಿಂದ ಒಂದು ಇದು ಪಾರ್ಕಲ್ಲಿ 25 ವರ್ಷದಿಂದ ಅವರು ವಿಶ್ವದಲ್ಲಿ ದುಡಿದಿದ್ದಾರೆ. 40 ವರ್ಷ. ಆದರೆ ಏನು, ಅವರು ಎಲ್ಲ ಪಾರ್ಕ್ ಎಲ್ಲ ಧರ್ಮದವರೊಟ್ಟಿಗೆ ಒಳ್ಳೆಯ ಜನ, ಎಲ್ಲರನ್ನು ಒಳ್ಳೆಯ ರೀತಿಯಲ್ಲಿ ಯಾವುದನ್ನು ಇದ್ದರು, ಬೇಸದಲ್ಲಿದ್ದರು, ಯಾವ ಇದರಲ್ಲಿದ್ದರು ಅವರನ್ನು ನಗಿಸುವಂಥ ಜನ. ಬೇಕಾದ್ರೆ ಹುರಸ್ಟೋಲು ಜಂಕ್ಷನ್ ಯಾವ ಪಾರ್ಕ್ ಇದೆ ಅಲ್ಲಿ ಕೇಳ್ಬೋದು ಅಂಥ ಜನರನ್ನು. ನನಗೆ ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿದರು, ಬರಲಿಲ್ಲ, ಈಗ ಎಲ್ಲಿ ನೋಡಿದ್ದೀಯಾ ಅಂತ ಕೇಳಿದರು.
ಅದಕ್ಕೆ ನಾನು ಹೇಳಿದೆ ಇಲ್ಲ, ನಾನು ಅಲ್ಲಿ ಪಾರ್ಕಲ್ಲಿ ಎಲ್ಲ ಹೋಗಿ ಕೇಳ್ತಾ ಇಲ್ಲ ಅಂತ ಹೇಳಿದೆ. ಪಾರ್ಕಲ್ಲಿ ಹೋಗಿ ಕೇಳುವಾಗ ಅವರು ಸಹ ಇಲ್ಲಿ ನಾವು ನೋಡಲಿಲ್ಲ. ಮತ್ತು ಕೊಟ್ಟಾರ ಚೌಕಿಯಲ್ಲಿ ಕೇಳಿದಾಗ ಬೆಳಿಗ್ಗೆ ಬಂದಿದ್ದ, ಕುಶಲೆಲ್ಲ ಮಾತಾಡ್ಕೊಂಡು ಹೋಗಿದ್ದಾನೆ ಅಂತ ಅಷ್ಟೇ ಹೇಳಿದರು. ಪೊಲೀಸಿಗೆ ಮತ್ತೆ ನಾವು ಹುಡುಕಾಡಿ ಎಲ್ಲ ಇದು ಮಾಡಿ ನಂತರ ಅಲ್ಲಿ ಕಂಪ್ಲೇಂಟ್ ಕೊಟ್ಟೆವು ಮುಲ್ಕಿಯಲ್ಲಿ. ಅವನ ಮಗ ಹೋಗಿ ಕಂಪ್ಲೇಂಟ್ ಕೊಟ್ಟ. ಮತ್ತು ಉರುವದಲ್ಲಿ ನಾವೆಲ್ಲ ಹೋಗಿ ಕೊಟ್ಟೆವು, ಉರುವ ಪೊಲೀಸ್ ಸ್ಟೇಷನ್ಗೆ. ಅದೇ ಅವರು ಹೇಳಿದರು. ಮತ್ತು ಸಾಯಂಕಾಲ ಇದು ಮಾಡಿದರು, FIR ಮಾಡಿ. ಅದೇ ಆನಂತರ ಬಂತು ನಮಗೆ ಇಲ್ಲಿದ್ದು ಫೋನ್ ಮಾಡಿದರು. ಮಗ ಎರಡನೇ ಮಗ. ಆದರೆ ಈ ಥರ ರೋಡಲ್ಲೆಲ್ಲ ಬರಲ್ಲ ಅವರು ರಾತ್ರಿ ಹೊತ್ತು, ಈ ಕಡೆ ತಲಪಾಡಿಯಿಂದ ಈಚೆ ಬರೋದೇ ಇಲ್ಲ. ಇದು ಏನು ವಿಷಯ ಅಂತ ಗೊತ್ತಿಲ್ಲ. ಬಾಡಿಗೆಗೆ ಬಂದವರು ಏನೋ ಈ ಕಡೆ ಕರ್ಕೊಂಡು ಬಂದು ಈ ಥರ ಎಲ್ಲ ಮಾಡಿದ್ದಾರೆ ಅವರು. ಏನು ವಿಷಯ ಅಂತ ಇನ್ನೂ ಗೊತ್ತಾಗಬೇಕು. ಇವಾಗ ತನಿಖೆ ಆಗ್ತಾ ಇದೆ, ಆದಮೇಲೆ ಏನು ಅಂತ ಗೊತ್ತಾಗಬೇಕು ಅಷ್ಟೇ. ಎಷ್ಟು ವರ್ಷದಿಂದ ಅವರು ಆಟೋ ಚಾಲನೆ ಅವರೊಂದು 30-35 ವರ್ಷದಿಂದ ಚಾಲನೆ ಮಾಡ್ತಾ ಇದ್ದಾರೆ. ಮಂಗಳೂರು ಸಿಟಿಯಲ್ಲೇ ದುಡಿತಾ ಇದ್ದಾರೆ ಅವರು ಮೊದಲಿನಿಂದಲೂ. ಇವಾಗ ಅಂತ ಅಲ್ಲ, ತುಂಬ ದಿನದಿಂದಲೂ ವರ್ಷದಿಂದಲೂ ಅಲ್ಲೇ ದುಡಿತಾ ಇದ್ದಾರೆ ಸಿಟಿ ಒಳಗೆ. ನಿಮಗೆ ಯಾರ ಮೇಲಾದರೂ ಅನುಮಾನ ಆಗಿದೆಯಾ? ಅನುಮಾನ ಏನೂ ಇಲ್ಲ. ಅಂದರೆ ಅವರಿಗೆ ಯಾರು ಈ ಥರ ವೈರಿಗಳು ಅಂತ ಯಾರೂ ಇಲ್ಲ. ಎಲ್ಲ ಕಡೆಯಲ್ಲೂ ಒಳ್ಳೆ ರೀತಿಯಿಂದನೇ ಇದ್ದಾರೆ, ಏನು ತೊಂದರೆ ಇಲ್ಲ. ಮತ್ತು ಮನೆಯಲ್ಲೂ ಅಷ್ಟೇ ಯಾವ ತೊಂದರೆನೂ ಇಲ್ಲ. ನಾವು 3 ಗಂಡು ಮಕ್ಕಳೇ ಇರೋದು ಅವರಿಗೆ, ಒಳ್ಳೆ ದುಡಿಮೆಯಲ್ಲೂ ಇದ್ದೀವಿ. ಆ ಥರ ಸಾಲ ಏನೂ ಇಲ್ಲ ಅವರಿಗೆ. ಮತ್ತು ಏನಕ್ಕೆ ಈ ಥರ ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಾಗಬೇಕಷ್ಟೆ. ಏನಾದರೂ ಅನೈತಿಕ ಚಟುವಟಿಕೆಯಲ್ಲಿ ಇದ್ದಂಥವ್ರು ಈ ರೀತಿಯ ಘಟನೆ ಮಾಡಿದ್ರು? ಆ ಥರನೇ ನೋಡೋದಾದರೆ ಆ ಥರನೇ ಇದೆ. ಯಾಕಂದರೆ ಈ ಊರು, ಈ ಏರಿಯಾ ಆ ಥರ ಇದೆ. ಆ ಥರ ಇರೋದ್ರಿಂದ ಆ ಥರ ಏನಾದರೂ ಆಗಿರ್ಬೋದು ಅಂತ ಹೇಳಿದ್ದಾರೆ ಎಲ್ಲರೂ. ಮತ್ತು ಈ ಸ್ಥಳೀಯರು ಕೂಡ ಅದೇ ಹೇಳ್ತಾ ಇದ್ದಾರೆ. ಅಂದರೆ ಈ ಭಾಗದಲ್ಲಿ ಜಾಸ್ತಿಯಾಗಿ ಅದೇ ಹೇಳ್ತಾರಲ್ಲ, ಬೇರೆ ಈ ಚಟ ಇರೋರು, ಬೇರೆ ಇದೆಲ್ಲ ಮಾಡೋರು, ಆ ಥರ ವ್ಯಸನಗಳು ಇರೋರೆಲ್ಲ, ಮತ್ತು ಇಸ್ಪೀಟ್ ಆಡೋರೆಲ್ಲ ಬರೋದು ಈ ಕಡೆ ಅಂತ, ಜೂಜಾಡೋರೆಲ್ಲ, ಆ ಥರ ವಿಷಯ ಇದೆ. ತನಿಖೆ ಯಾವ ರೀತಿ ಆಗಬೇಕು ಅಂತ ಒತ್ತಾಯ ಮಾಡ್ತೀವಿ? ಏನು ಶಿಕ್ಷೆ? ತನಿಖೆ ಅಂದ್ರೆ ಶಿಕ್ಷೆ ಅವರಿಗೆ ಆಗಲೇಬೇಕು. ಯಾಕಂದರೆ ಈ ಥರ ಮರ್ಡ್ರ್ ಮಾಡಿದ್ದಾರೆ ಅಂತ ಅಂದಮೇಲೆ ಅವ್ರು ಏನಕ್ಕೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಅವ್ರಿಗೆ ತಕ್ಕ ತನಿಖೆ ಆಗಿ ಶಿಕ್ಷೆ ಸಿಗಲೇಬೇಕು. ಯಾಕಂದರೆ ಯಾರ ಜೊತೆನೂ ಒಂದು ವೈರಿ ಇದು ಇಲ್ಲ ಅವರಿಗೆ. ಆ ಥರ ಇದೆ ಅವ್ರದ್ದು ಜೀವನ. ದಿನಾಲು ದುಡಿತಾರೆ, ಮನೆಗೆ ಬರ್ತಾರೆ ಅಷ್ಟೇ. ನನ್ನ ಹೆಸರು ಆಸಿಫ್ ಅಂತ. ಅವರು 11:45 ಅಲ್ಲಿಂದ ಕೂಳೂರು ಆ ಕಡೆಯಿಂದ ಬೈಕಂಬಾಡಿಯಿಂದ ಪಾಸ್ ಆಗೋದು ನೋಡಿದ್ದಾರಂತೆ. ಅದನ್ನು ಹೇಳಿದರು. ಈಗ ಅವರು ಪ್ಯಾಸೆಂಜರ್ ಇತ್ತು, 3 ಜನ ಇದ್ದಾರೆ, ಆ ಕಡೆ ಹೋಗಿದ್ದಾರೆ ಅಂತೇಳಿ, ಕೂಳೂರು ಬ್ರಿಡ್ಜಿಂದ ಸೀದಾ ಈ ಕಡೆ ಬಂದಿದ್ದಾರೆ ಅಂತೇಳಿ ನೋಡಿದವರು ಹೇಳಿದರು. ಆದರೂ ಅವರೇನಂತ ಕನ್ಫರ್ಮ್ ನಮ್ಗೆ ಗೊತ್ತಿರಲಿಲ್ಲ. ಮತ್ತು ಅವರು ನಿನ್ನೆ ರಾತ್ರಿ ಮನೆಗೆ ಹೋಗಿಲ್ಲ ಅವರು. ಅವತ್ತು ಇಲ್ಲಾಂದರೆ ಯಾವಾಗಲೂ ಅವರು ಒಂದು ದಿವಸ ಮನೆಗೆ ಹೋಗದೆ ಬಿಟ್ಟವರಲ್ಲ, ಆವತ್ತು ಹೋಗಲೇ ಇಲ್ಲ. ಅದಕ್ಕೆ ಮತ್ತು ಬೆಳಿಗ್ಗೆ ಅವತ್ತು ರಾತ್ರಿ ಫೋನ್ ಮಾಡಿದ್ದಾರೆ ಅವರು ಬಿಸ್ನೆಸ್, ಒಂದು 3 ಗಂಟೆಗೆ ಫೋನ್ ಮಾಡಿದ್ದಾರೆ. ಆವಾಗ ಸ್ವಿಚ್ ಆಫ್ ಬಂದಿತ್ತು ಆ ಟೈಮಲ್ಲಿ, ಅವತ್ತೇ ದಿವಸ. ಅದಕ್ಕೆ ಮತ್ತೆ ಅವರಿಗೆ ಎದುರಿಗಾಯಿತು. ಬೆಳಿಗ್ಗೆ ಮತ್ತೆ ಅಲ್ಲಿಗೆ ಬಂದರು, ಅವರ ತರವಾಡು ಉರುವ ಸ್ಟೋರಲ್ಲಿ. ಅಲ್ಲಿ ಬಂದು ಎಲ್ಲರೂ ಮತ್ತೆ ಕಂಪ್ಲೇಂಟ್ ಕೊಡುವಂತ ಅವು ಪಾರ್ಕಲ್ಲಿ ಎಲ್ಲ ಕೇಳಿದ್ವಿ. ಅವಾಗ ಹೇಳಿದರು ನಿನ್ನೆ ರಾತ್ರಿ ನೋಡಿದ್ದೇವೆ, ಬೆಳಿಗ್ಗೆ ನೋಡಿದ್ದು, ಸಾಯಂಕಾಲ ಈಗ ನೋಡಿದವರೆಲ್ಲ ಹೇಳಿದರು ಇದ್ದರು ಅಂತೇಳಿ. ಆ ಥರ ಆಯಿತು. ಅದು ಮತ್ತು ಇಲ್ಲಿಗೆ ನಮಗೆ ಅನಿಸ್ತದೆ ಅವರು ಬಾಡಿಗೆ ಅಂತೇಳಿ ಕರ್ಕೊಂಡು ಬಂದದ್ದು ಅಂತ ಅನಿಸ್ತದೆ. ಮತ್ತು ಏನು ಮಾಡಿದ್ದಾರೆ, ಹಣಕ್ಕೆ ಬಾಡಿಗೆ ಕೊಡುವಾಗ ಏನಾದರೂ ಇದು ಮಾಡಿದ್ದಾರಾ, ಆ ಥರ ಆಗಿರ್ಬೋದು. ನಮ್ಮದು ಹಾಗೆ ಕಾಣುತ್ತೆ. ಅವರು ಮತ್ತು ಯಾವುದೇ ಸ್ವಭಾವ ಇಲ್ಲ, ಇಷ್ಟು ವರ್ಷ ಆಗಿ ಯಾವುದೇ ದುಶ್ಯ ಇಲ್ಲ, ಯಾವುದೂ ಇಲ್ಲ ಅವರಿಗೆ. ಮತ್ತು ಏನು ಹ್ಯಾಬಿಟು ಇಲ್ಲ, ಎಂಥ ಇದು ಫ್ರೆಂಡ್ಸ್ ಆ ಥರ ಒಟ್ರಾಸಿ ಫ್ರೆಂಡ್ಸ್ ಯಾರೂ ಇಲ್ಲ ಅವರಿಗೆ. ಒಳ್ಳೆಯವ್ರದ್ದು ಜನ. ಪಾರ್ಕಲ್ಲಿ ಎಲ್ಲರೂ ಒಳ್ಳೆಯದೇ ಹೇಳೋದು ಅವರ ಬಗ್ಗೆ ಕೇಳುವಾಗ. ಸರ್, ಈ ಜಾಗದಲ್ಲಿ ಏನಾಗುತ್ತೆ ಅಂತಂದರೆ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಂದರೆ ಸ್ಥಳೀಯರು ನಮ್ಗೆ ಗೊತ್ತಿಲ್ಲ. ನಾವು ಸ್ಥಳೀಯರ ಅಭಿಪ್ರಾಯದಲ್ಲಿ ತುಂಬ ಸಲ ಪೊಲೀಸ್ ಇಲಾಖೆಗೆ ಅವರು ಇದು ಮಾಡಿದರು. ಗೊತ್ತಾ, ನಮ್ಮದು ಅಭಿಪ್ರಾಯ ಇನ್ನು ಮುಂದಕ್ಕೆ ಇಂಥ ಅಹಿತಕರ ಘಟನೆ ಇಲ್ಲಿ ನಡೆಯಬಾರದು. ಯಾಕೆಂದರೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಮತ್ತು ಇಲ್ಲಿಯ ಶಾಸಕರು ಇದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ನಮ್ಮ ಶಾಸಕರು ಇದಕ್ಕೆ ಪೊಲೀಸ್ ಇಲಾಖೆಗೆ ಮಾಡಬೇಕಂತ ನಮ್ಮದೊಂದು ಮನವಿ ಸರ್. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.